ರೈಟ್ ಸೈಡ್ಗೂ ಡಿ ಬಾಸು, ಲೆಫ್ಟ್ ಸೈಡ್ಗೂ ಡಿ ಬಾಸು. ರೋಡ್ ಫುಲ್ ಬ್ಲಾಕ್ ಆಗೋಗಿದೆ. ಈ ರೋಡೇ ಅಲೌಡ್ ಇಲ್ವಾ? ಮಲೇನಂತೂ ಅಲ್ಲ, ಕ್ಲಾಸಿಕ್ಕು. ಈ ಕಡೆ ಅದು ಸ್ಪೋರ್ಟ್ಸ್ ಬೈಕು ಅಲ್ಲ, ಕ್ಲಾಸಿಕ್ಕು ಅಲ್ಲ, ಆ ಥರ ಸೌಂಡ್ ಬರ್ತೈತೆ ನೋಡು. ಹಿಂಗೆ ಅದು ಕ್ಲಾಸಿಕ್ ಸೌಂಡ್ ಬರೋದು. ಯಪ್ಪ, ಬೇಗ ಬರಲಿಲ್ಲ ಅಂದರೆ ಕಾಲೇಜವ್ರು ಪನಿಷ್ಮೆಂಟ್ ಕೊಡ್ತಾರೋ ಇಲ್ವೋ, ಈ ಟ್ರಾಫಿಕ್ಕೇ ಪನಿಷ್ಮೆಂಟ್ ಕೊಟ್ಬಿಡುತ್ತೆ. ಮಗನೇ ಸಾಯಿ, ಇಲ್ಲಿ ಮೆಲ್ಲಕ್ಕೆ ಹೋಗು, ಕ್ಲಚ್ ಹಿಡಿ ಜೋರಾಗೆ, ಒಂದು ಸ್ವಲ್ಪನೇ ಬಿಡು, ಗೇರ ಚೇಂಜ್ ಮಾಡು ಪಟ್ ಅಂತ. ಓಕೆ ಬಾಯ್ಸ್, ಏನಪ್ಪ ಈ ಬ್ಯಾಟ್ರಿನ ಯಾಕೋ ಸರಿಯಿಲ್ಲ ಅನಿಸ್ತಾಯಿದೆ. ನೈಟ್ 100% ಚಾರ್ಜ್ ಮಾಡಿದ್ದೀನಿ, ಆದರೆ ಈಗ ನೋಡಿದ್ರೆ ಆಲ್ರೆಡಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದೆ. ಈಗ ಪವರ್ ಬ್ಯಾಂಕ್ ಹಾಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ನಮ್ಮ ಟೈಮೇ ಸರಿಯಿಲ್ಲ, ಏನು ಮಾಡೋದ ನೋಡೋಣ. ಯಾವ್ದಾರ ಬ್ಯಾಟ್ರಿ ಸಿಗೋರು ಗೊತ್ತಿದ್ರೆ ಯಾರಿಗಾದರೂ ಹೇಳ್ರಪ್ಪ. Hero 7 ಬ್ಯಾಟ್ರಿ ಬೇಕು, ಎಲ್ಲಾದರೂ ಸಿಗುತ್ತೆ ಅಂತ ಗೊತ್ತಿದ್ರೆ ದಯ ಮಾಡಿ ತಿಳಿಸ್ಬಿಡಿ. Hero 7 ಬ್ಯಾಟ್ರಿ ಒರಿಜಿನಲ್ ಬೇಕಪ್ಪ. ಟೆಲ್ಸಿನ ಅಥವಾ ಟಿಕಿಟಕ್ಕೆ ಬೇರೆ ಬ್ರ್ಯಾಂಡ್ಗಳು ಬೇಡ. ಆ ಬೇರೆ ಬ್ರ್ಯಾಂಡ್ಗಳೆಲ್ಲ ನನಗೆ ಆಲ್ರೆಡಿ ಕನೆಕ್ಷನಲ್ಲಿದೆ, ಇನ್ನೂ ಒಳ್ಳೆ ಪ್ರೈಸ್ಗೆ ಸಿಗ್ತಾಯಿದೆ ಅದೆಲ್ಲ. ಬಟ್ ನನಗೆ ಒರಿಜಿನಲ್ GoPro ಬ್ಯಾಟ್ರಿ ಬೇಕು. ಐ ಆಮ್ ರೆಡಿ ಟು ಪೇ ದ ಒರಿಜಿನಲ್ ಅಮೌಂಟ್. ಏನಿದೆ ಅದ್ರ ಅಮೌಂಟ್ನ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೊಂದು ಬ್ಯಾಟ್ರಿ ಬೇಕು. ಬ್ಯಾಟ್ರಿ ಇಲ್ಲದೆ ಒದ್ದಾಡ್ತಾ ಇದ್ದೀನಿ. ಡೇ ಬೈ ಡೇ ಏನಾರು ಒಂದು ಇಶ್ಯೂ ಬ್ಯಾಟ್ರಿಯಿಂದ. 3 ಬ್ಯಾಟ್ರಿ ಇತ್ತು ಗುರು, 3 ಬ್ಯಾಟ್ರಿ ಕರೆಕ್ಟಾಗಿ ಒಂದೇ ಸಲ ಕೈ ಕೊಡೋದ ಒಂದೊಂದು ತಿಂಗಳು ಗ್ಯಾಪಲ್ಲಿ. ಒಂದು ತಿಂಗಳು ಒಳಗೇ ಹೆವಿ ಉರಿದೋಗ್ತೈತೆ. ಅದಕ್ಕೆ ಏನು ಮಾಡೋಣ, ಇಟ್ಸ್ ಓಕೆ. ಹೊಸ ದಿನ ಹೊಸ ವ್ಲಾಗ್, ಎಲ್ರಿಗೂ ಒಳ್ಳೇದಾಗಲಿ. ದೇವ್ರೆ ನನಗೂ ಒಳ್ಳೇದು ಮಾಡಪ್ಪ. ಬರ್ರಿ ಕಾಲೇಜ್ಗೆ ಹೋಗೋಣ. ಆಲ್ರೆಡಿ ಲೇಟ್ ಆಯಿತು. ಇವತ್ತು ಸ್ವಲ್ಪ ಹೊತ್ತು ಪೀಸಾಗಿ ಮಲಗಿದ್ದೀನಿ. ನೆನ್ನೆ ನೈಟು ಕೆಫೆಗೆ ಹೋಗಲಿಲ್ಲ, ಎಲ್ಲೂ ಆಚೆ ಹೋಗಲಿಲ್ಲ. ಪೀಸಾಗಿ ಬಂದು ಮನೆಗೆ ಸೈಕಾಗೆ ಒಳ್ಳೆ ನಿದ್ದೆ ಎಷ್ಟೋ ದಿನ ಆದಮೇಲೆ. ಏಕೆಂದರೆ ಬಂದು ಡೈಲಿ ವ್ಲಾಗ್ ಎಡಿಟ್ ಮಾಡಿ ಎಲ್ಲ ಲೇಟ್ ನೈಟ್ ಆಗಿಬಿಡೋದು. ನಾನು ಆಫ್ ಡೇ ಇತ್ತು, ಬೇಗ ಬಂದೆ, ವ್ಲಾಗ್ ಎಡಿಟ್ ಮಾಡಿದೆ, ಅಪ್ಲೋಡ್ ಮಾಡಿದೆ, ಟಕ್ಕಂದು ಮಲ್ಕೊಂಡೆ. ಪೀಸು ಏನೇ ಆಗಲಿ, ಕಾಲೇಜ್ಗೆ ಹೋಗೋ ಟೈಮ್ಗೆ ಬೇಗ ಬರಲಿಲ್ಲ ಅಂದರೆ ಕಾಲೇಜವ್ರು ಪನಿಷ್ಮೆಂಟ್ ಕೊಡ್ತಾರೋ ಇಲ್ವೋ, ಈ ಟ್ರಾಫಿಕ್ಕೇ ಪನಿಷ್ಮೆಂಟ್ ಕೊಟ್ಬಿಡುತ್ತೆ. ಮಗನೇ ಸಾಯಿ, ಇಲ್ಲಿ ಮೆಲ್ಲಕ್ಕೆ ಹೋಗು, ಕ್ಲಚ್ ಹಿಡಿ ಜೋರಾಗೆ, ಒಂದು ಸ್ವಲ್ಪನೇ ಬಿಡು, ಗೇರ ಚೇಂಜ್ ಮಾಡು ಪಟ್ ಅಂತ. ಯಪ್ಪ ತಲೆನೋವು ಗುರು. ಬೆಳಗ್ಗೆ ಬೇಗ ಬಂದು ಅನ್ಕೊಳ್ಳಿ, ಕರೆಕ್ಟಾಗಿ 8 ಗಂಟೆ ಕಾಲೇಜ್ಗೆ ಗಾಡಿಗಳೇ ಇರೋಲ್ಲ, ಫುಲ್ ಖಾಲಿ ಇರುತ್ತೆ. ಪೀಸಾಗಿ ಬಂದು ಪೀಸಾಗಿ ಹೊಂಟೋಗ್ಬಿಡ್ತೀನಿ. ಪಾಸ್ ಆಗೋದು ಗೊತ್ತೇ ಆಗೋಲ್ಲ ಈ ರೋಡ್ನ. ಅದೇ 8:30 ಟೈಮಿಗೆ ಬಂದೆ, 8:15 8 ಗಂಟೆ ಆದಮೇಲೆ ಅಂದರೆ ಸಾವು. ಓಕೆ ಬಾಸ್, ಇವತ್ತು ಆಲ್ರೆಡಿ ರೋಡ್ ಬ್ಲಾಕ್ ಆದಂಗೆ ಕಾಣ್ತೈತೆ. ಜನ ನೋಡುಗರು, ಪಾರ್ಕಿಂಗು ಓಕೆ ಇದೇಂತ ಕ್ಲೀನ್ ಮಾಡೋದು ನಂಗೆ ಗೊತ್ತಾಗಲಿಲ್ಲ. ಈಗ ಗೊತ್ತಾಗ್ತಿದೆ ಪಾರ್ಕಿಂಗು. ಲೆಫ್ಟಲ್ಲಿ ಫುಲ್ ಸ್ಕಾಪ್ಸು. ಒಬ್ಬೊಬ್ಬು ಐ ಥಿಂಕ್ ಆ ರೋಡು ಅಲೌಡೇ ಇಲ್ಲ ಅಂದ್ಕೊಂಡ್ಬಿಡ್ತೀನಿ ಇವತ್ತು. ಓ ಗುರು, ರೈಟ್ ಸೈಡ್ಗೂ ಡಿ ಬಾಸು, ಲೆಫ್ಟ್ ಸೈಡ್ಗೂ ಡಿ ಬಾಸು. ರೋಡ್ ಫುಲ್ ಬ್ಲಾಕ್ ಆಗೋಗಿದೆ. ಈ ರೋಡೇ ಅಲೌಡ್ ಇಲ್ವಾ? ಐ ಥಿಂಕ್ ನಾವು ಯೂಟರ್ನ್ ಹೋಗ್ಬೇಕಂಗಾದ್ರೆ ಕಾಲೇಜ್ಗೆ ಹೋಗೋ ರೋಡು. ಈ ರೋಡ್ ಫುಲ್ ಬ್ಲಾಕ್ ಆಗಿದೆ. ಎಲ್ಲ ಡಿ ಬಾಸ್ ಫ್ಯಾನ್ಗಳು ಫುಲ್ ರೋಡ್ ಬ್ಲಾಕ್ ಮಾಡ್ಕೊಂಬಿಟ್ಟವ್ರೆ. ಅಂದ್ಕೊಂಡಿದ್ದೆ ಹಿಂಗೆ ಆಗುತ್ತೆ ಅಂತ, ಬಟ್ ನೋಡೋಣ ಅಕಸ್ಮಾತ್ ಒಳಗಡೆ ರೋಡಲ್ಲಿ ಪಾಸ್ ಆದ್ರೆ ಆಗೋದು ಅಂದ್ಕೊಂಡು ಬಂದೆ. ನೋಡಿದ್ರೆ ರೋಡ್ ಫುಲ್ ಬ್ಲಾಕ್ ಆಗೋಗಿದೆ. ಎಲ್ಲ ಡಿ ಬಾಸ್ ಫ್ಯಾನ್ಗಳು ಫುಲ್ ರೋಡ್ ಬ್ಲಾಕ್ ಮಾಡಿದ್ದಾರೆ. ಅವರು ಪೊಲೀಸವರು ಬ್ಯಾರಿಗೇಡ್ ಹಾಕ್ಬಿಟ್ಟಾರೆ, ಆ ರೋಡ್ಗೆ ಯಾರು ಹೋಗ್ಬೇಡಿ ಅಂತ. ಆ ರೋಡ್ ರೆಸಿಡೆನ್ಸೀಸ್ ಏನು ಮಾಡಬೇಕು ಸೀರಿಯಸ್ಲಿ ಗೊತ್ತಿಲ್ಲ ಗುರು. ಆ್ಯಕ್ಚುಲಿ ಈ ರೋಡ್ ಒಳಗೆ ಹೋದ್ರೆ ಹೋಗುತ್ತೆ, ರಿಸ್ಕ್ ಯಾರು ತೊಗೊತಾರೆ? ಈಗ ಪೀಸಾಗಿ ಬ್ಯಾಕ್ ಗೇಡಲ್ಲಿ ಕಾಲೇಜ್ಗೆ ಹೋಗೋಣ. ಆಲ್ರೆಡಿ ಲೇಟ್ ಆಗಿದ್ದೀನಿ. ಓಕೆ, ಎಷ್ಟು ದಿನ ಆಗೈತಿ ಬ್ಯಾಕ್ ಗೇಡಲ್ಲಿ ಬಂದು ಯಾವುದೋ ಹೊಸ ರೋಡಿಗೆ ಬಂದಂಗೆ ಆಗ್ಬಿಟ್ಟೈತೆ. ಫ್ರಂಟ್ ಗೇಟು ಬರೀ ಕಾಲೇಜು ಕ್ಲೀನಾಗಿ ಅದನ್ನು ನೋಡ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 15 ದಿವಸ ಯಾರು ಇಲ್ವೇ ಇಲ್ವಾ, ಎಲ್ಲ ಖಾಲಿ ಆಗಿಬಿಟ್ಟೈತೆ. ಎಲ್ಲ ಕ್ಲಾಸ್ಗೆ ಹೋಗ್ಬಿಟ್ಟಾರೆ, ಎಲ್ಲ ಒಳ್ಳೆ ಹುಡುಗರು ಆಗ್ಬಿಟ್ಟವ್ರೆ ಎಲ್ಲ ಗುರು. ಕರೆಕ್ಟು ಸೀನಿಯರ್ಸ್ಗೆ ಇಂಟರ್ನಲ್ಸ್ ನಡೀತಾ ಇದೆ, ಹಂಗಾಗಿ ಯಾರೋ ಕಾಣ್ತಾ ಇಲ್ಲ. ಇಲ್ಲದವರಷ್ಟೊತ್ತಿಗೆ ಇನ್ನೂ ಇಲ್ಲೇ ಬಂಕ್ ಹೊಡಿತಾ ಆಟ ಆಡ್ಕೊಂಡು ಕೂತಿರೋರು ಸೀನಿಯರ್ಸ್ ಎಲ್ಲ ಈಗ ಬರ್ತಾವ್ರೆ ಒಳಗೆ. JCB ಬಂಡೆ ಹೊಡಿಯೋಕ್ಕಂತ ತಂದು ಮಾಡಿದವ್ರೆ. ಓಕೆ, ಕಾಲೇಜ್ ಆದ್ಮೇಲೆ ಸಿಗುವ. ಆನ್ ಆಗಿದೆ. ಸೊ ಇವಾಗ ಆ್ಯಕ್ಚುಲಿ ಕ್ಲಾಸ್ ಮುಗಿಸ್ಕೊಂಡು ಹೊರಟೆ. ಪೆಟ್ರೋಲ್ ಇಲ್ಲ ಗುರು, ಇದಕ್ಕೆ ಪೆಟ್ರೋಲ್ ಹಾಕ್ಸಿ ನಂದು ಅರ್ಧ ಜೀವನ ಕಳೆದೋಯ್ತು. ಹಾಕ್ಸಿ. ಸೊ ಇವಾಗ ಹೊರಟೆ. ಐ ಮೀನ್ ಕಾಲೇಜ್ ಮುಗಿಸ್ಕೊಂಡು ನಮ್ಮ ಹುಡುಗನಿಗೆ ಒಬ್ಬನಿಗೆ ಹೆಲ್ಮೆಟ್ ಬೇಕಂತೆ. ಮಚ್ಚ ಇವಾಗಲೇ ಹೋಗೋಣ ಅಂದ. ಸರಿ ಬಾಪ ಆಯಿತು ಅಂದ್ಬಿಟ್ಟು ಹೊರಟಿದ್ದೀನಿ. ಹೋಗಿ ಹೆಲ್ಮೆಟ್ ತೊಗೊಂಡು
ಇವನಿಗೆ ಎಸ್ ಡಿ ಹೊಸ ಗಾಡಿ 2024 ಎಡಿಷನ್ದು ಚೆನ್ನಾಗಿದೆ ಲುಕ್ಕಲ್ಲಿ, ಹೊಸ ಕಲರ್ ಸ್ಕೀಮು. ಸೊ ನೋಡೋಣ. ಓಕೆ ಬಸ್, ಯಾವುದಪ್ಪ ಇದು? ಏನು ಕೃಷ್ಣರಾವ್ ರೋಡ್ರು, ಹೆಸ್ರುಗಳೆಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ತಿರ್ಗಾಡ್ತೀನಿ, ಅದಂತೂ ಚೆನ್ನಾಗಿ ಗೊತ್ತು. ಗಾಡೀಲಿ ಫ್ಯೂಲ್ ಆಗಿದೆ, ಫ್ಯೂಲ್ ಹಾಕ್ಸ್ಕೊಡೋದ. 510 ಹಾಕೋಣ. ಹಾಯ್ ಅಣ್ಣ, 510. ಓಕೆ, ಫ್ಯೂಲ್ ಅಪ್ ಆಯಿತು. ಕಾಲ್ ಟ್ಯಾಂಕ್ ಬಂದೈತೆ, ಇನ್ನೂ 3 ಪಾಯಿಂಟ್ ಬಾಕಿ. ಬರ್ರಿ ಹೋಗುವ. ಈ ರೋಡ್ಗೆ ಅದು ಎಷ್ಟು ಸಲ ಸುತ್ತಿದ್ದೀನಿ ಅಂದರೆ, ಈ ಗಾಡಿ ತಗೊಂಡಾಗ ನನ್ನ ಮಗ ಡಾಕ್ಯುಮೆಂಟ್ಸ್ ಮಾಡಿಕೊಡಲ್ಲ, ನಾನು ಬಿಡಲ್ಲ. ಬಾಮಚ್ಚ ಹೋಗೋಣ. ಏನು ಈ ಡಾಕ್ಯುಮೆಂಟ್ಸ್ ಕೇಳೋಕ್ಕೆ ಇಲ್ಲ ಅಂದ್ರೆ ಒಂದು 50 ಸಲ ಓಡಾಡಿದ್ದೀನಿ ಈ ರೋಡಲ್ಲಿ. ಡಾಕ್ಯುಮೆಂಟ್ಸ್ ಕೊಡೋ, ನನ್ನ ಗಾಡಿ ಡಾಕ್ಯುಮೆಂಟ್ಸ್ ಕೊಡೋ ಅಂದ್ಕೊಂಡು ಅವನ ಹತ್ರ. ಇಲ್ಲಿದೆಯಲ್ಲ, ಇದು ಅವನದೇ ಶೈನ್ ಆಟೋ ಕನ್ಸಲ್ಟೆನ್ಸು. ಇಲ್ಲಿಗೆ ಮಾತ್ರ ಬಂದು ಯಾರು ಗಾಡಿ ತೊಗೊಳಕೋಗ್ಬಿಡ್ರಿ. ಅವನ ಹತ್ರ ಗಾಡಿ ತಗೊಂಡ್ರೆ ಬರ್ಕೊಡ್ತೀನಿ, 1 ವರ್ಷ ನಿಮ್ಮ ಹೆಸ್ರಿಗೆ ಅವ್ನು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡ್ಕೊಡಲ್ಲ, ಗಾಡಿ ಕಂಡೀಷನು ಚೆನ್ನಾಗಿರಲ್ಲ. ನನಗೆ ಗೊತ್ತಿತ್ತು, ನನ್ನ ಗಾಡಿ ಹೊಸ ಫಸ್ಟ್ ಟೈಮ್ ತೊಗೊಂಡಿದ್ದಕ್ಕೆ ನಾನು ಸ್ವಲ್ಪ ಬಕ್ರಾದೆ, ಓಪನಾಗಿ ಹೇಳ್ತೀನಿ. ಆಮೇಲೆ ತಂದು ನಾನು ಪ್ಯೂರಾಗಿ ಗಾಡಿ ಕ್ಲೀನಾಗಿ ಆಲ್ಟರ್ ಮಾಡಿ, ರೆಡಿ ಮಾಡಿಸ್ಕೊಂಡೆ ಎಲ್ಲ ಇನ್ವೆಸ್ಟ್ ಮಾಡಿ. ಬಟ್ ನಾನು ತರೋ ಟೈಮಲ್ಲಂತೂ ಗಾಡಿ ಕಂಡೀಷನ್ ವರ್ಸ್ಟ್ ಆಗಿತ್ತು. ಯಾರು ತೊಗೋಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ಸೆಕೆಂಡ್ಸ್ ಗಾಡಿನ, ಅದು ಇಂಥ ಜಾಗಗಳಲ್ಲಿ ನಿಮ್ಮವ್ರು ಯಾರು ಗೊತ್ತಿದ್ರೆ ಒಬ್ರನ್ನ ಕರ್ಕೊಂಬಂದು ಫಸ್ಟು ಅವ್ರಿಗೆ ಗಾಡಿ ತೋರಿಸಿ ಆಮೇಲೆ ತೊಗೊಳೋದನ್ನ ಪ್ರಿಫರೆನ್ಸ್ ಮಾಡಿರಿ. ಯಾವಾಗಪ್ಪ ಈ ಥರ ಹಿಮಾಲಯನಂತೂ ಅಲ್ಲ, ಕ್ಲಾಸಿಕ್ಕು. ಈ ಕಡೆ ಅದು ಸ್ಪೋರ್ಟ್ಸ್ ಬೈಕು ಅಲ್ಲ, ಕ್ಲಾಸಿಕ್ಕು ಅಲ್ಲ, ಆ ಥರ ಸೌಂಡ್ ಬರ್ತೈತೆ ನೋಡು. ಹಿಂಗೆ ಅದು ಕ್ಲಾಸಿಕ್ ಸೌಂಡ್ ಬರೋದು. ಯಪ್ಪ ಸಾವು. ಬನ್ನಿ. ಓಕೆ ಬಸ್, ಬಂದಿದ್ದಾಯಿತು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್. ಓಕೆ ಬರ್ರಿ ಹೋಗ ಒಳಗೆ. ಏನ ನಮಸ್ಕಾರ ಮಾಡಕ್ಕೆ ಹೇಳ್ತಾ ಇದೀನಿ. ನಮಸ್ಕಾರ. ಏನಕ್ಕೆ ಸಮಾಚಾರ? ಆಯ್ತಾ ಊಟ? ನೀನು ಕಂಡಿಡಿಬೋದು ಯಾರೇ ಅಂದ್ರು ನೀನೇ ಅಂತ. ಯಾರು? ಓಕೆ, ಹೆಲ್ಮೆಟ್ ತೊಗೊಳವ. ಡನ್ ಮಾಮ್. ಹಂಗೆ ಒಂದ್ಸಲ ತಿರುಗೋ, ಕ್ಲೋಸ್ ಮಾಡಿ ವೈಸರು. 360 ಟರ್ನ್ ಅರೌಂಡ್ ಮಾಡ್ಬಿಡ. ಹಂಗೆ ಡಿ ಸಿ ಡಿಸ್ ಅಂತ ಬರ್ತಿದ್ದೆ ಬಾಗೆ, DC ಎಡಿಷನ್ ಬ್ಯಾಟ್ಮ್ಯಾನ್ದು. ಓಕೆ ಬಾ ಸಾಕು. ಸೊ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಹುಡುಗನಿಗೆ, ಫುಲ್ ಖುಷಿ ಆಗ್ಬಿಟ್ಟ. ನೋಡಿದ ತಕ್ಷಣ ಕ್ರಶ್ ಆಗ್ಬಿಡ್ತು, ಹೆಲ್ಮೆಟ್ ಮೇಲೆ ಎತ್ಕೊಂಬಿಟ್ಟ. ಸೊ ಹೊರಡ್ತಾ ಇದ್ದೀನಿ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್. ಸೊ ಇವಾಗ ಇಲ್ಲಿಂದ ಮನೆಗೆ ಹೋಗಬೇಕು. ಆಯಿತು 2:15 ಟೈಮು. ಬರ್ಲಾರಾಕೆ ಬಾಯ್. ನನ್ನ ಹತ್ರ ಆಯಿತು CD 100. ಇವಾಗಿಲ್ಲ, ನಾನು ಡಾಮಿನೇಟ್ ನೆನೆಸ್ಬಿಟ್ಟು ಇವಾಗ ಗಿರಿಯಣ್ಣ ಅದು ಡಿಯೋ ಎತ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಕೆಫೆಗೆ ಕೆಲವೊಂದು ಐಟಮ್ ತೊಗೊಂಡೋಗ್ಬೇಕು, ಲೈಕ್ ಫ್ಲೆಕ್ಸು ಬ್ಯಾನರ್ ಎಲ್ಲ ಮಾತಾಡಿದ್ವಿ. ಅದೆಲ್ಲ ಬಂದುಬಿಟ್ಟು ಅಪ್ಪಡ ಅದೆಲ್ಲ ಬಂದು ಇಲ್ಲಿ ಇದು ಮಲ್ಲೇಶ್ವರಮಲ್ಲಿದೆ. ಸೊ ಯಾವುದೋ ಒಂದು ಪ್ರಿಂಟ್ ಅಂಗಡಿಲಿ ಹೇಳಿದ್ದಾರೆ, ನಮ್ಮ ಶಿವು ಗೊತ್ತಿರೋ ಫ್ರೆಂಡ್ದು. ಸೊ ಅಲ್ಲಿ ಪ್ರಿಂಟ್ ಎಲ್ಲ ರೆಡಿಯಾಗಿದೆ. ಸೊ ಇದೆಲ್ಲ ಆಗುತ್ತಾ ಹೇಗೆ ನೋಡಬೇಕು. ಆದರೆ ಅದನ್ನೆಲ್ಲ ಎತ್ಕೊಂಡು ಇವಾಗ ಕೆಫೆ ಕಡೆಗೆ ಹೋಗಬೇಕು. ಪೆಟ್ರೋಲು ಇದೆ, ಹಾಕ್ಸೋ ಅವಶ್ಯಕತೆ ಇಲ್ಲ. ಓಕೆ, ಅಜ್ಜಿ ರೋಡ್ಗೆ ಬರ್ತೈತೆ ಅಪ್ಪು. ಬರ್ರಿ ಸೀದಾ ಈಗ ಪ್ರಿಂಟಿಂಗ್ ಅಂಗಡಿಗೆ ಹೋಗಿ ಪ್ರಿಂಟ್ ನಾನು ಕೆಲಸ ಹೇಳ್ತೀರಾ ಟೈಟ್ ಪ್ಯಾಂಟ್ ಇದ್ದಾಗೆ. ಓಕೆ ಬರ್ರಿ. ಬಲೂನು, ಬಟ್ಟೆ, ಪಾಪರ್ಸು, ಫ್ಲ್ಯಾಗು. ಓಕೆ, ಒಂದು ಲೈಟ್ ಶಾಪಿಂಗ್ ಮಾಡಾಯಿತು. ಫುಲ್ಲು 2 ರೋಲ್ ಫುಲ್ಲು 200 ಮೀಟ್ರು ಲೇಡೀಸ್ ಸ್ಟ್ರಿಪ್ಸು, ಎಲೆಕ್ಟ್ರಿಕ್ ಐಟಮ್ಸು. ಸ್ವಲ್ಪ ಪಕ್ಕನೇ ಇದ್ದರೆ ಬೇಕಾದ್ರೆ ಸ್ವಲ್ಪ ಅಂಗಡಿ ಒಂದು ಐಟಮ್ ಒಂದು ಮಿಸ್ ಆಗಿದೆ, ಅದು ಇವಾಗ ಕಸ್ಟಮರ್ ಹೇಳೋದು. ಓಕೆ ಇರಿ, ಅಣ್ಣ ಸ್ವಲ್ಪ ಬ್ಯುಸಿ ಇದ್ದಾರೆ ಅವ್ರದಲ್ಲಿ. ಸೊ ಪಟ್ಟಂತ ಹೋಗೋಣ. ನೆಕ್ಸ್ಟ್ ಇನ್ನೂ ಐಟಮ್ ತೊಗೊಳೋದಿದೆ. ಮಾರ್ಕೆಟ್ ಓಡೋ ಸಖತ್ ಕಷ್ಟ ಗುರು. ಯಾವುದಿದು ಮಹಾವೀರ್ ಅಂತ ಯಾವ್ದು ಅಂಗಡಿ? ಯಾವುದ್ಯಾವುದು? ಬ್ಲ್ಯಾಕು, ಗ್ರೈಶು ಮತ್ತು ವೈಟ್ ಹೇಳೋದು. ಬ್ಲ್ಯಾಕು, ಗ್ರೈಶು ಮತ್ತು ವೈಟ್. ಸಿಮೆಂಟು, ಕರಿ ಬಣ್ಣ, ಬಿಳಿ ಬಣ್ಣ. ಓಕೆ ಸಿಗದೆ ರೀ. ಓಕೆ ಬಾಯ್ಸ್, ಮಾರ್ಕೆಟ್ ಒಳಗೆ ಸುತ್ತಿ ಸುಸ್ತಾಗಿದೆ ಅಂತೇಳಿ ಡ್ರೈ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಯಾವುದಿದು? ಶಾಮ್ಸ್. ಇದು ಕೇಳಿದ್ದೀನಿ, ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್. ಬರ್ರಿ ಕುಡಿಯುವ 2 ಡ್ರೈ ಫ್ರೂಟ್ ಜ್ಯೂಸ್.
ಓಕೆ ಬಾಯ್. ಯಾವುದದು ಸೌಂಡ್ ಬರ್ತೈತೆ, ಯಾವುದೋ ಮಾಸ್ಕ್ದು. ಓಕೆ, ಕೆಫೆಯಿಂದ ಹೊರಟಿ ಇವಾಗ ಡಿಯೋನ ಇಲ್ಲೇ ಪ್ರಿಂಟಿಂಗ್ ಪ್ರೆಸ್ ಹತ್ರ ನಿಲ್ಸಿದ್ವಿ. ಸೊ ಡಿಯೋನ ಪಿಕ್ ಮಾಡಿಕೊಂಡು ಇವಾಗ ವಾಪಸ್ ಮನೆ ಕಡೆಗೆ ಹೊರಟಿದ್ದೀನಿ. ಟೈಮ್ ಎಷ್ಟಾಗಿದೆ ಅಂತ ಒಂದ್ಸಲಿ ನೋಡ್ರಿ. ಟೈಮು ಕಾಣಿಸ್ತಿದ್ಯಾ? 4:15 ಬೆಳಗಿನ ಜಾವ. ಕೆಫೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಟೈಮು. ಎಲ್ಲ ಎದ್ದು ಕೆಲ್ಸಕ್ಕೆ ಇವಾಗ ರೆಡಿಯಾಗಿ ಜಾಗಿಂಗ್ ಹೋಗ್ತಾಯಿದ್ರೆ ನಾನು ಇವಾಗ ಎದ್ದು ಮನೆಗೆ ಹೋಗ್ತಾಯಿದ್ದೀನಿ ಕೆಫೆಲ್ಗೆಲ್ಲ ಕೆಲಸ ಮುಗಿಸ್ಕೊಂಡು. ಆ್ಯಕ್ಚುಲಿ ಫಸ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಅದು ನಾಳೆನೇ ಸರ್ಪ್ರೈಸಾಗಿ ತೋರಿಸೋಣ ಅಂದ್ಬಿಟ್ಟು ಅಲ್ಲೇನ ಪಾರ್ಟ್ ಯಾವುದನ್ನು ನಾನು ಶೂಟ್ ಮಾಡಲಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೇನು ಇಲ್ಲ, ಸಿದೋಗಿ ಮಲ್ಕೊಳ್ಳೋದೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ತಾ ಇದ್ದೀರಾ ಎಷ್ಟು ಸ್ಟ್ರಗಲ್ ಇದೆ ಈ ಹುಡುಗನ ಲೈಫು ಅಂತ. ಸೊ ಇನ್ನೂ ಯಾರು ನಮ್ಮ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿಬಿಟ್ರಿ. ಇದಕ್ಕೆಲ್ಲ ಡಾಮಿ ಮನೇಲಿರೋ ಡಾಮಿಗೆ, ಮನೆಯಲ್ಲ ಗಿರಿಮನೆ ಹತ್ರ ಇರೋ ಡಾಮಿಗೆ ತುಂಬ ಅಂದರೆ ತುಂಬ ಫಾಲೋವರ್ಸ್ ಬೇಕು. ಆ್ಯಂಡ್ ಸದ್ಯಕ್ಕೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪೃಥ್ವಿ ಗೌಡ್ರು, ಸೈನಿಂಗ್ ಔಟ್ ಆಫ್ ಪೃಥ್ವಿ ವ್ಲಾಗ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ. ಡನ್, ಬಾಯ್. ಓಕೆ ಬಾಯ್. ಇವಾಗ ನಾನು ಡಾಮಿ ಪಿಕ್ ಮಾಡಿಕೊಂಡು ಮನೆ ಕಡೆಗೆ ಪ್ರಯಾಣ ಶುರು.